तमारूढं प्रचंडं कश्यपायनं श्वेतपद्मधरं देवं तं सूर्यं प्रणमाम्यं तं सूर्यं प्रणमाम्यं। ಅರಿಯಲಾರದ ಘೋರ ಸಂದೇಹದ್ಯಾಬ್ಧಿಯೊಳ್ ಮುಳುಗಿದೇನ. ಹೇ ಭಗವಾನ್ ಭಾಸ್ಕರ, ಅರಿಯಲಾರದ ಘೋರ ಸಂದೇಹದ್ಯಾಬ್ಧಿಯೊಳ್ ಮುಳುಗಿದೇನ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿತು ಭಾಸ್ಕರ. ಅರಿಯಲಾರದ ಘೋರ ಸಂದೇಹ. ಹೇ ಭಗವಾನ್ ಭಾಸ್ಕರ, ಪರಮಾತ್ಮ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆ ಇಂದು ತಾಪದಿ. ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆ ನೆಂದು ತಾಪದಿ. ಬೇಗಿಸೋ ಶೋಧನೆಯ ದೈವದೆ. ಪರಮಾತ್ಮ ಭಾಸ್ಕರ, ಬೇಗಿಸೋ ಶೋಧನೆಯ ದೈವದೆ. ಕಾಲಿ ನೀಡು ಶ್ಯಾಮಲಾಂಗ, ಶಾಂತಿ ನೀಡು ಶ್ಯಾಮಲಾಂಗ. ಅರಿಯಲಾರದ ಘೋರ ಸಂದೇಹದಾಬ್ಧಿಯೊಳ್ ಮುಳುಗಿದೇನ. ಅರಿಯಲಾರದ ಘೋರ ಸಂದೇಹ. ಅರಿಯಲಾರದ ಘೋರ ಸಂದೇಹ. ಅರಿಯಲಾರದ ಘೋರ ಸಂದೇಹ. ಆಹಾ, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಗಂಗಾಸ್ಥಾನವು ಇದೇ ಅಲ್ಲವೇ? ಇಲ್ಲಿ ನನ್ನ ಜನ್ಮದ ರಹಸ್ಯವು ಬಯಲಾಗುವುದು ಎಂದು ತಿಳಿಸಿದನು. ಆ ರಹಸ್ಯವೇನಿರುವುದು? ಹೇ ಭಗವಾನ್ ಭಾಸ್ಕರ, ಈ ಸೃಷ್ಟಿಯ ಜಗತ್ತನ್ನು ಮೊದಲಿನಿಂದಲೂ ಬೆಳಗುತ್ತಿರುವ ನಿನಗೆ ಆ ರಹಸ್ಯವು ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಿಂದಿರುವ ನನ್ನನ್ನು ಉದ್ಧರಿಸು ದೇವ, ಉದ್ಧರಿಸು. ನಮಸ್ತೆ ಸೂರ್ಯನಾರಾಯಣ, ನಮಸ್ತೆ ಭಾನುಪ್ರಕಾಶ, ನಮಸ್ತೆ ಜಗದೇಕ ವಂದ್ಯ, ನಮಸ್ತೆ ನಮಃ, ನಮಸ್ತೆ ನಮಸ್ತೆ ನಮಃ. ಕರ್ಣ, 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 ಯಾರು? ನನ್ನ ಏಕಾಗ್ರತೆಯೆಂದು ಭಂಗಪಡಿಸಿದ ನೀವು ಯಾರು? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ಅಮ್ಮ, ನೀನು ಏನು ಹೇಳುತ್ತಿರೆಯೋ ನನಗೊಂದೂ ತಿಳಿಯದು. ಆದರೆ ನಿನ್ನ ಕಣ್ಗಳಲ್ಲಿನ ಕರುಣಾ ಕಾಂತಿಯು ನನ್ನ ಮನಸ್ಸನ್ನು ಚೇತರಿಸುತ್ತಿದೆ. ನೀ ಆಡುತ್ತಿರುವ ಮಾತುಗಳು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಮರೆತು ಹೋಗಿದ್ದ ನನ್ನ ಚಿಕ್ಕಂದಿನ ನೆನಪುಗಳನ್ನು ಮರುಕಳಿಸುತ್ತಿದೆ. ಅಮ್ಮ, ನೀನು ಯಾರು? ನಮ್ಮಿರುವರ ಸಂಬಂಧವೇನು ತಾಯಿ? ಕುಮಾರ, ಅಮ್ಮ,
ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವ ಕುಂತಿ ನನ್ನ ಹೆತ್ತ ಮಾತೆಯ ಪ್ರಥಮ ದರ್ಶನವಾದ ಈ ದಿನವಲ್ಲವೇ ಸುದಿನ. ಅಮ್ಮ, ಇದೋ ನಿನಗೆ ನಮಸ್ಕರಿಸುವೆನು. ಹೇಳು ಕಂದ. ಕೀರ್ತಿಶಾಲಿ ಆಗು ಕುಮಾರ. ಕೀರ್ತಿ, ಎಂತಹ ಕೀರ್ತಿ ಅಮ್ಮ ನನ್ನದು, ಎಂತಹ ಕೀರ್ತಿ ನನ್ನದು. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ
ಬಹುದಿನದ ಬಯಕೆ ಫಲಿಸಿತಮ್ಮ ಫಲಿಸಿತಮ್ಮ. ಅಮ್ಮ, ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದಂತಹ ಅಪರಾಧವಾದರೂ ಏನು ತಾಯಿ? ಅಮ್ಮ, ಆ ನದಿಯಲ್ಲಿರುವ ಜಲಚರಾದಿ ಪ್ರಾಣಿಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟು ಬಿಟ್ಟವಲ್ಲ. ಕಾಡಿನಲ್ಲಿರುವ ಕೂರ್ಮಗಳು ಕೂಡ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿಯಿಂದ ಮಮತೆಯಿಂದ ಸಾಕಿಸಲು. ಅಮ್ಮ, ಹೀಗಿರುವಲ್ಲಿ ಮನುಷ್ಯ ಮಾತ್ರದವನಾದ ನಾನು ನಿನಗೆ ಮಾಡಿದಂತಹ ದ್ರೋಹವಾದರೂ ಏನು ತಾಯಿ? ಅಂತ ದ್ರೋಹವಾದರೂ ಏನು? ಅಮ್ಮ, ಹೋಗಲಿ ಬಿಡು. ಹಡದ ಮಾತೆ, ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವುದು. ಅಮ್ಮ, ಈಗಲಾದರೂ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ ತಾಯಿ, ಕರುಣೆ ತೋರಿದೆಯಲ್ಲಮ್ಮ.
ಅಮ್ಮ, ನೀನ್ ಈ ರೀತಿಯಾಗಿ ಮಾತನಾಡಬೇಡ ಮಗನೇ. ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುವವು ಕರ್ಣ. ಕುಮಾರ, ಅಮ್ಮ, ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ಅರಿಯದೆ ಮಾಡಿದ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲ್ಲಿ ಹೇಳಲಾಗದೆ ನನ್ನ ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟಪಟ್ಟನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಕರ್ಣ, ಅಮ್ಮ, ನೀನು ಬದುಕಿರುವೆನ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಮಗನೇ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕರ್ಣ, ಅಮ್ಮ, ಬಾಲ್ಯದಿಂದಲೂ ನೀನದೆಷ್ಟು ಕಷ್ಟಪಟ್ಟೆ ಕಂದ, ಅದೆಷ್ಟು ಅವಮಾನ ಹೊಂದಿದೆಯೋ ಅದೆಲ್ಲದಕ್ಕೂ ನಾನೇ ಕಾರಣನು. ಕುಮಾರ, ದಯಮಾಡಿ ಈ ಪಾಪಿಯನ್ನು ಕ್ಷಮಿಸು ಮಗನೇ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ಅಮ್ಮ, ನಾನು ಪರಮ ಪಾಪಿ, ದೌರ್ಭಾಗ್ಯವಂತ. ಆದ್ದರಿಂದಲೇ ಈ ರೀತಿ ಬಂಧು ವರ್ಗದವರನ್ನಾಗಲಿ ಬಾಳುತ್ತಿರುವುದು. ಅಮ್ಮ, ನನ್ನ ಕರ್ಮಕ್ಕೆ ನೀನೇನು ಮಾಡುವೆ ತಾಯಿ, ನನ್ನ ಕರ್ಮಕ್ಕೆ ನೀನೇನು ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುವ ಭಾಗ್ಯವು ಈ ಪಾಪಿಗೆ ಎಲ್ಲಿಂದ ಬರಬೇಕು? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳಮ್ಮ, ಪಾಂಡವರಲ್ಲವೇ ಸುಕೃತಶಾಲಿಗಳು. ವತ್ಸ, ಆದದ್ದು ಆಗಿ ಹೋಯಿತು. ಅದೆಲ್ಲವನ್ನು ಮರೆತು ಬಿಡು. ಇನ್ನು ಮುಂದಾದರೂ ನಿನ್ನ ಸಹೋದರನ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಯಬೇಡ. ಅವರಿಗೆ ಸೌಭ್ರಾತೃದಾನನ್ನು ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಏನನ್ನಾದರೂ ಕೇಳುವು, ನಡೆಸಿಕೊಡುವನು. ಆದರೆ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆನಮ್ಮ, ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆನು. ಹಾಗಲ್ಲ ಕರ್ಣ, ನಿನ್ನ ಹೆತ್ತ ತಾಯಿಯಾಗಿರುವ ನಾನು ಇದು ನಿನ್ನಲ್ಲಿ ಸಿರುಗೊಂಡಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರವನ್ನು ಕಳೆ ಕರ್ಣ. ಅಮ್ಮ, ನೀನೇನೇ ಹೇಳು, ಪೊರೆದಾತನು ನನ್ನನ್ನೇ ತನ್ನ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಮಾತುಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಪರಮ ಪಾಪಿಯಾಗುವುದಿಲ್ಲವೇ? ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಲ್ಲ. ನಾಳೆ ಹುಟ್ಟುವ ಮಕ್ಕಳು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಲ್ಲುವುದಿಲ್ಲವೇ? ಅಮ್ಮ, ಇಂತಹ ಸಮಯದಲ್ಲಿ ವೀರಮಾತೆಯಾದ ನೀನೇ ಈ ರೀತಿ ಇಳುವುದು ಎಷ್ಟು ಸರಿ ತಾಯಿ? ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ. ಕರ್ಣ, ಅಮ್ಮ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ ಕಂದ? ಕರ್ಣ, ಅಮ್ಮ, ನೀವು 6 ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದು. ಅಮ್ಮ, ಸಿಂಹಾಸನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವ ಯೋಗವು ಈ ಪಾಪಿಗೆ ಎಲ್ಲಿಂದ ಬರಬೇಕು? ತಾಯಿ, ನಾವು 6 ಜನ ಒಟ್ಟಿಗೆ ಸೇರಲು ಸಾಧ್ಯವೇ? ಸಹೋದರರೆಂಬ ಭಾವನೆ ನನ್ನಲ್ಲಿರಲಿಲ್ಲ. ಹೀಗಿರುವಾಗ ನಾವು 6 ಜನ ಒಟ್ಟಿಗೆ ಸೇರಲು ಸಾಧ್ಯವೇ ತಾಯಿ? ಸಾಧ್ಯವೇ? ಮಮ ಪ್ರಾಣಾಯ ಪಾಂಡವಮೆಂಬಂತೆ ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳುತ್ತಿರುವಾಗ ಪಾಂಡವರಿಗೆ ಅಪಜಯದಿಂದ ಬರಬೇಕು ತಾಯಿ. ಬಿಡು, ನಿನ್ನ ಮನದ ವ್ಯಥೆಯನ್ನು ಬಿಡು ತಾಯಿ. ಕರ್ಣ, ಅಮ್ಮ, ನೀನು ಆ ದುರ್ಯೋಧನನು ಆ ನನ್ನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ಇನ್ನು ನಾನು ಭಯಪಡದೆ ಹಾಗೆ ಹೇಗೆ ಇರಲಿ ಕಂದ? ಹೋಗಲಿ ಬಿಡು. ಅಮ್ಮ, ಕರ್ಣ, ಅಮ್ಮ, ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದ್ರೂ ಸರಿಯೇ. ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗು. ಅಮ್ಮ, ಅಮ್ಮ, ಹೆತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಅಮ್ಮ,
ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಅಮ್ಮ, ಕಟ್ಟ ಕಡೆಯೋಳ್ ಕರ್ಮದಾರಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು, ಬಿಡು ಚಿಂತೆಯನು ಜನನೇ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಮಾತು ಕೇಳಮ್ಮ. ಸಂದೇಹವ ಬಿಡು ಅಮ್ಮ, ಅಮ್ಮ ಜನನಿ, ಅಮ್ಮ. ಹೌದಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾಮಕ್ಕುಲ್ಲ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾಮಕ್ಕುಲ್ಲ. ಮುಗಿಲೆ ಇಳಿದು ಬರಲಿ ಈ ಧರೆಯ ಬೆರೆದು ನಿಲ್ಲಲಿ. ಹೌದಮ್ಮ, ಮುಗಿಲೆ ಇಳಿದು ಬರಲಿ ಈ ಧರೆಯ ಬೆರೆದು ನಿಲ್ಲಲಿ. ತಾಳೆ ಸತ್ಯವಮ್ಮ, ನಿಲ್ಲಾಳೆ ಸತ್ಯವಮ್ಮ. ಬಿಡು ಚಿಂತೆಯ ಜನನಿ. ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಇಂದ್ರನು ಮೋಸದಿಂದ ವಜ್ರ ಕವಚವನ್ನು ಅಪರಿಚಿದನು. ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರ ಮಹಾಶಯನು ಬಿಲ್ಲನ್ನೇ ಮುರಿದು ಬಿಸಾಡಿದನು. ಇನ್ನು ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಸಿನ ಹೃದಯ, ಸ್ಥೈರ್ಯ, ಧೈರ್ಯ ಎಲ್ಲವನ್ನು ಕಿತ್ತಿತು. ಈಗ ನನ್ನ ಹಳ ಮಾತೆ, ನನ್ನ ಹೆತ್ತ ತಾಯಿ ತೊಟ್ಟ ಬಾಣವನ್ನು ತೊಡಬೇಡ ಒಂದು ವಾಗ್ದಾನವನ್ನು ಪಡೆದಳು. ಪ್ರಪಂಚ, ದೈವ ಎಲ್ಲ ಸಂಚು ಹೂಡುತ್ತಿರುವುದು. ಕೂಡಲೇ ನನ್ನ ದೇಹದಲ್ಲಿ ಪೌರುಷವಿರುವ ತನಕ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುವನು. ದಿಕ್ಪಾಲಕರ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಅಮ್ಮ, ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಹಾಗೆ ಆಗಲಿ ಕುಮಾರ. ಅಮ್ಮ, ಅಮ್ಮ, ಇಲ್ಲಿ ಬಾ. ಕರೆದಿಯಾ ಕರ್ಣ? ಹೌದಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನದಿಂದ ಆಯಿತು. ಹಿಂದೆ ಕೊನೆಯ ದರ್ಶನವೂ ಆಗಬಹುದು ಅಮ್ಮ. ಹಿಂದೆ ಕೊನೆಯ ದರ್ಶನವೂ ಕೂಡ. ನನ್ನದೊಂದು ಮಾತನ್ನು ನಡೆಸಿಕೊಡುವೆ ಅಮ್ಮ. ಅದೇನೆಂದು ಕೇಳ್ಕಂದ. ಅಮ್ಮ, ಈ ಮಹಾಭಾರತ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿ ಹೇಳಬೇಡ. ಯಾವ ಕಾರಣಕ್ಕಾಗಿ ಕಂದ? ಯಾವ ಕಾರಣಕ್ಕಾದರೂ ಆಗಲಿ ಅಮ್ಮ. ಒಂದು ವೇಳೆ ದುರಾದೃಷ್ಟವಶಾತ್ ಯುದ್ಧದಲ್ಲಿ ನಾನು ಮಡಿದರೆ, ಹೌದಮ್ಮ, ಒಂದು ವೇಳೆ ನಾನು ಯುದ್ಧದಲ್ಲಿ ಮಡಿದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಅಂತ್ಯಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ತಮ್ಮ ಪಾದಗಳನ್ನು ಮುಟ್ಟಿ ಬೇಡುವೆನಮ್ಮ. ಅಮ್ಮ, ಆಗಲಿ ಕಂದ. ನಿನ್ನ ಇಚ್ಛೆಯಂತೆಯೇ ಧರ್ಮಜನ ಕೈಯಿಂದಲೇ ನಿನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿ ಮುಗಿಸುತ್ತೇನೆ. ಆದರೆ ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವಂತಾದರೆ
ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿದೆ. ನಾನಿನ್ನು ಬರಲೇ ಕರ್ಣ. ಆಗಲ್ಲಮ್ಮ. ಅಮ್ಮ 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 ನಿನ್ನ ಮೊದಲು ಈ ಯುಗದಿ ಕಾಣಲಬಹುದೇ ಇನ್ನು. ಅಮ್ಮ ಬಗೆಯಲ್ಲಿ ನೊಂದು ಕಣ್ಣೀರ ಬರದೆ ಅಮ್ಮ, ಬಗೆಯಲ್ಲಿ ನೊಂದು ಕಣ್ಣೀರ ಬರದೆ ಅಮ್ಮ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಅಮ್ಮ, ಕೊನೆಗೂ ಈ ಪಾಪಿ ಕಣ್ಣನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೊರಟೇ ಹೋದೆಲ್ಲಮ್ಮ. ಪ್ರಪಂಚ ದೈವಾನುಕೂಲವಿಲ್ಲದವನು ಈ ಪ್ರಪಂಚದಲ್ಲಿ ಬದುಕಿದ್ದರೂ ತಾನೇ ಏನು ಪ್ರಯೋಜನ? ಹೇ ವಿಧಿ, ನಿನ್ನ ಲೀಲೆ ಅಗಣಿತ ಅಪಾರ. ಭಗವಂತ